20 ಚೆಸ್ಟ್ ಮೆಷರ್ಗೆ ಬ್ಲೌಸ್ದು ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಏನೇನು ಅಳತೆಗಳಿದೆ ಅಂತ ಹೇಳಿ ನೋಡಿ, ಇಲ್ಲೆಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ. ಈ ಅಳತೆಗೆ ಏನೇನು ಬರುತ್ತೆ ಯೂಶಲಿ, ಓಕೆನಾ? ಇಷ್ಟೇ, ಇದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ಸ್ ಇರುತ್ತೆ ಒಬ್ರದ್ದು, ಅದೇ ತೊಗೊಂಡಿದ್ದೀನಿ. ಪೂರ್ತಿ ಉದ್ದ 12.5, ಅದೇ ಸುತ್ತಳತೆ 28, ಸೊಂಟದ ಸುತ್ತಳತೆ 24, ಭುಜ 9, ಮುಂಭಾಗದ ನೆಕ್ ಡೀಪ್ 6, ಹಿಂಭಾಗದ ನೆಕ್ ಡೀಪ್ 9, ಸ್ಲೀವ್ ಲೆಂತ್ ತೋಳಿನ ಉದ್ದ 4, ತೋಳಿನ ಸುತ್ತಳತೆ 8 ಇಂಚು. ಸೊ ಈ ಅಳತೆಗೆ ಡ್ರಾಯಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ, ಓಕೆನಾ? ಮೆಷರ್ಮೆಂಟ್ಸ್ ಎಲ್ಲ ನಾನು ಇಲ್ಲೇ ಇಟ್ಕೊಂಡಿರ್ತೀನಿ. ಸೊ ಫಸ್ಟು ನಾನು ಬ್ಯಾಕ್ ಪಾರ್ಟ್ನ ಮಾಡ್ತೀನಿ. ಓಕೆ, ಪೇಪರ್ನ ನಾನು ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಫೋಲ್ಡಿಂಗ್ ಸೈಡು ನನ್ನ ಲೆಫ್ಟ್ ಸೈಡಿಗಿದೆ ಆ್ಯಂಡ್ ಓಪನಿಂಗ್ ಸೈಡು ರೈಟ್ ಸೈಡಿಗಿದೆ. ಓಕೆ, ಸೊ ಪೂರ್ತಿ ಉದ್ದ 12.5 ಇದೆ. 12.5 ಇದ್ದರೆ ನಾವಿಲ್ಲಿ ಉದ್ದ ಎಷ್ಟು ತೊಗೋಬೇಕಾಗಾದರೆ, ಸೊ ಬ್ಯಾಕ್ ಪಾರ್ಟಿಗೆ 12.5 ಪ್ಲಸ್ 1 ಇಂಚು ಸೇರಿಸಿ ತೊಗೋಬೇಕು. 1 ಇಂಚ್ ಯಾಕೆ ಇದು ಅಂತ ಹೇಳಿದ್ರೆ ಸ್ಟಿಚಿಂಗ್ ಅಲೈನ್ಸ್ ಹೊಲಿಲಿಕ್ಕೋಸ್ಕರ ನಾವು 1 ಇಂಚು ಬೇಕು, ಓಕೆನಾ? ಯಾಕೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ 1 ಇಂಚ್ ನೋಡಿ, ಇದು ನಮ್ಮದು ಬ್ಯಾಕ್ ಪಾರ್ಟ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲಿ ಡಾಟ್ ಬಂದಿರುತ್ತೆ, ಆಯಿತಾ? ಸೊ ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಜಾಯಿನ್ ಆಗುತ್ತೆ, ಮುಂಭಾಗ ಮತ್ತು ಹಿಂಭಾಗದ್ದು. ಕೆಳಗಡೆ 1/2 ಇಂಚು ನಮಗೆ ಸ್ಟಿಚಿಂಗ್ ಫಿನಿಶಿಂಗಿಗೆ ಅರ್ಧ ಇಂಚ್ ಬೇಕು. ಸೊ 1 ಇಂಚು ನಮಗೆ ಬ್ಯಾಕ್ ಪಾರ್ಟಲ್ಲಿ ಬೇಕು. ಸೊ ಎಷ್ಟು? 13.5, ಓಕೆನಾ? ಸೊ 13.5ನ ನಾವಿಲ್ಲಿ ಮಾರ್ಕ್ ಮಾಡೋಣ. ಓಕೆ, ಉದ್ದ ನಾವು ಮಾರ್ಕ್ ಮಾಡಾಯಿತು. ಇಲ್ಲೊಂದು ಲೈನ್ ಹಾಕೋತೀನಿ ನಾನು. ಓಕೆ, ಸೊ ಉದ್ದ ಆದಮೇಲೆ ನಮಗೆ ಭುಜ ಎಷ್ಟು ತೊಗೋಬೇಕು ಅಂತ. ಭುಜ ಎಷ್ಟಿದೆ ನೋಡಿ, ಇಲ್ಲಿ 9 ಇದೆ. ಇಲ್ಲಿಂದ ಇಲ್ಲಿಗೆ ಭುಜ, ಇಲ್ಲಿಂದ ಇಲ್ಲಿಗೆ 9 ಇದೆ. ಅಂದರೆ ನಮಗೆ ಈ ಅಳತೆಗೆ ನನಗೆ ಹೇಳ್ತಾ ಇರೋದು. ಓಕೆ, ಈ ಬ್ಲೌಸ್ ಕಟ್ ಮಾಡಲಿಕ್ಕೆ ಅವ್ರದ್ದು ಬಾಡಿ ಮೆಷರ್ಮೆಂಟ್ ತೊಗೊಂಡಾಗ 9 ಇರಲ್ಲ, ಓಕೆನಾ? ಈ ನೆಕ್ ಡೀಪಿಗೆ ನಮಗೆ ಎಷ್ಟು ತೊಗೋಬೇಕು ಭುಜ ಅಂತ ಇಲ್ಲಿದೆ. ಸೊ ನಾವು 9 ತೊಗೊಳಲ್ಲ, ಫೋಲ್ಡಿಂಗಲ್ಲಿ ನಾವು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಎಷ್ಟು ತೊಗೋತೀವಿ? 4.5, ಓಕೆನಾ? ಇಲ್ಲಿ ಎಷ್ಟು ತೊಗೋಬೇಕು? ಭುಜ 4.5. ಕಂಕ್ಳು ಎಷ್ಟು ತೊಗೋಬೇಕಾಗಾದ್ರೆ ಭುಜದ್ದು ಎಷ್ಟು ಅಳತೆ ತೊಗೊಂಡಿರ್ತೀವೋ ಅಷ್ಟೇ ನಾವು ಕಂಕ್ಳು ಕೂಡ ತೊಗೋಬೇಕು, ಓಕೆನಾ? 4.5. ಇಲ್ಲಿ ಇವಾಗ ಏನು ಕ್ಯಾಲ್ಕುಲೇಷನ್ಸ್ ಬರಬೇಕು ನಮಗೆ ಅಂತ ಹೇಳಿದ್ರೆ, ಎದೆ ಸುತ್ತಳತೆಯ ಕಾಲು ಭಾಗ. ಎದೆ ಸುತ್ತಳತೆ ಎಷ್ಟಿದೆ ಫ್ರೆಂಡ್ಸ್? 28. ಓಕೆ, ಚೆಸ್ಟ್ ಈಸ್ 28. ಸೊ ಅದ್ರ ಕಾಲು ಭಾಗ ಅಂದರೆ ಎದೆ ಸುತ್ತಳತೆನ 4 ಭಾಗ ಮಾಡಿ ತೊಗೋಬೇಕು ಅಂತ. ಸೊ 4ರಿಂದ 28 ಭಾಗಿಸ್ದಾಗ ಎಷ್ಟು ಬರುತ್ತೆ? 4 7 28. ಹೌದಾ? ಅಷ್ಟೇ ತೊಗೊಳ್ಲಿಕ್ಕಾಗತ್ತಾ? ಇಲ್ಲ, ಬ್ಯಾಕ್ ಸೈಡ್ ನಾನು ಹೇಳ್ತಾ ಇರೋದು. ಸೊ ಅದಕ್ಕೆ ಪ್ಲಸ್ 1/2 ಇಂಚು ಈಸ್ ಅಂತ ತೊಗೋತೀವಿ. ಅಂದರೆ ನಾವು ಹಾಕ್ಕೊಂಡಾಗ ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್ ತೊಗೊಂಡ್ವಿ ಅಂದರೆ ನಮಗೆ ಸ್ವಲ್ಪ ಟೈಟ್ ಆಗುತ್ತೆ, ಸ್ವಲ್ಪ ಲೂಸ್ ಇರಬೇಕಲ್ವ, ಮೂಮೆಂಟ್ ಸಿಗಲ್ಲ. ಸೊ ಅದಕ್ಕೆ 1/2 ಇಂಚ್ ತೊಗೋತೀವಿ. ಅದನ್ನು ಮಾರ್ಕ್ ಮಾಡೋಣ ಫಸ್ಟು. 7.5, ಓಕೆನಾ? ಪ್ಲಸ್ 2 ಇಂಚು ಎಕ್ಸ್ಟ್ರಾ, 1.5 ಅಥವಾ 2 ಇಂಚು ನಾವು ಏನು ಮಾಡ್ತೀವಿ? 7.5 ಅಲ್ವಾ? 7.5 ಪ್ಲಸ್ 1.5 ಅಥವಾ 2 ಇಂಚು ಇನ್ಲೆ ಅಂತ ತೊಗೋತೀವಿ. ಓಕೆ, ಇನ್ಲೆ ಅಂದರೆ ನಿಮ್ಮ ಬ್ಲೌಸಲ್ಲಿ ನೋಡಿರ್ತೀರಲ್ಲ, ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಸ್ಟಿಚಿಂಗಿಗೆ, 3-4 ಸ್ಟಿಚಿಂಗ್ ಹಾಕ್ಕೊಳ್ಳಿಕ್ಕೆ. ಆ ಎಕ್ಸ್ಟ್ರಾ ಮಾರ್ಜಿನ್ ಅದನ್ನು ಇನ್ಲೆ ಅಂತ ಹೇಳ್ತೀವಿ. 2 ಇಂಚಸ್ಸು ಇನ್ಲೆಗೆ ತೊಗೊಳ್ಳಿ, ಓಕೆನಾ? ಇಷ್ಟು ಅರ್ಥ ಆಗಿದೆ ಅಲ್ವಾ? ಎದೆ ಸುತ್ತಳತೆ ಕಾಲು ಭಾಗ ಯಾಕಪ್ಪ ತೊಗೋಬೇಕು ಅಂತ ಹೇಳಿದ್ರೆ, ನಾವು ಮುಂಭಾಗನೂ ಫೋಲ್ಡಿಂಗ್ ಮಾಡಿ ಕಟ್ ಮಾಡ್ತೀವಿ ಆ್ಯಂಡ್ ದೆನ್ ಫ್ರಂಟ್ ಪಾರ್ಟನ್ನು ಫೋಲ್ಡ್ ಮಾಡಿ ಕಟ್ ಮಾಡ್ತೀವಿ, ಆಯಿತಾ? ಸೊ ಹಾಗಾಗಿ ಎದೆ ಸುತ್ತಳತೆನ ಕಾಲು ಭಾಗ ಮಾಡಿ ಮೆಷರ್ಮೆಂಟ್ನ ಅಳತೆನ ನಾವು ಬರ್ಕೋತೀವಿ ಫ್ರೆಂಡ್ಸ್. ಓಕೆ, ಐ ಹೋಪ್ ಇದಿಷ್ಟು ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟು ಸೊಂಟದ ಸುತ್ತಳತೆ ನೋಡಿ, ಇಲ್ಲೇ ಸೊಂಟದ ಸುತ್ತಳತೆ 24 ಇದೆ. ದಟ್ ಈಸ್ ವೇಸ್ಟ್ ರೌಂಡ್. ಸೊ ಅದ್ರ ಕಾಲು ಭಾಗ ತೊಗೊಳ್ಳೋಣ. 24 ಇದೆ, ಅದ್ರ ಕಾಲು ಭಾಗ ಎಷ್ಟಾಗುತ್ತೆ? 6. 4 6 24. ಓಕೆ, ಸೊ ಸೊಂಟದ ಸುತ್ತಳತೆ 6 ಬಂತು, ಕಾಲು ಭಾಗ ಅಷ್ಟೇ ನಾವು ತೊಗೊಳ್ಳಿಕ್ಕಾಗಲ್ಲ. ಯಾಕಷ್ಟೇ ತೊಗೊಳಕ್ಕಾಗಲ್ಲ ಅಂದರೆ, ಹಿಂಭಾಗದಲ್ಲಿ ನಮಗೆ 2 ಡಾಟ್ನ ಹೊಲಿತೀವಿ. ಓಕೆ, ಸೊ 2 ಡಾಟ್ನ ಹೊಲಿಯೋದಕ್ಕೆ ನಮಗೆ 1 ಇಂಚ್ ಬೇಕು. ಫೋಲ್ಡಿಂಗಲ್ಲಿ
1 ಇಂಚ್ ಬೇಕು ಫ್ರೆಂಡ್ಸ್. ಓಕೆನಾ? ಸೊ ಆ ಪ್ಲಸ್ 1 ಇಂಚು ಎಷ್ಟಾಯಿತು? 7. ಓಕೆನಾ? ಸೊ ಫಸ್ಟು ನಾವು 7 ಇಂಚ್ ಮಾರ್ಕ್ ಮಾಡೋಣ. ಇಲ್ಲಿ ಬಂತು. ಇಲ್ಲೆಷ್ಟು ತೊಗೊಂಡ್ವಿ ನಾವು? 2 ಇಂಚಸ್ ತೊಗೊಂಡಿದ್ದೀವಿ ಇನ್ಲೇಗೆ. ದ ಸೇಮ್ 2 ಇಂಚಸ್ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಹಿಯರ್ ಆಲ್ಸೋ, ಇಲ್ಲಿ. ಓಕೆನಾ? ಸೊ ಔಟರ್ ಮಾರ್ಜಿನ್ ಲೈನ್ನ ಜಾಯಿನ್ ಮಾಡಿ. ಸೊ ದಿಸ್ ಈಸ್ ಮೈ ಸ್ಟಿಚಿಂಗ್ ಲೈನ್. ಇದನ್ನು ಹೀಗೆ ಮಾರ್ಕ್ ಮಾಡೋಣ. ಓಕೆನಾ? ಕಾಣಿಸ್ತಾ ಇದೆ ಅಲ್ವಾ? ಇದು ಹೀಗೆ ಮಾರ್ಕ್ ಮಾಡೋಣ. ದಿಸ್ ಈಸ್ ಸ್ಟಿಚಿಂಗ್ ಲೈನ್. ಇದು ಔಟರ್ ಮಾರ್ಜಿನ್ 2 ಇಂಚು. ಸೊ ಇಲ್ಲಿ 2 ಇಲ್ಲ ಅಂತ ಅಂದ್ಕೊಳ್ತೀನಲ್ಲ, ಇದೆ. ಓಕೆನಾ? ಸೊ ಇಲ್ಲಿ ಇವಾಗ ಏನು ಬರುತ್ತೆ ಬ್ಯಾಕ್ ಪಾರ್ಟಲ್ಲಿ ಅಂದರೆ ಡಾಟ್ ಬರುತ್ತೆ. ಹೌದಾ? ಸೊ ಡಾಟ್ ಪ್ಲೇಸ್ಮೆಂಟು, ಡಾಟ್ ಇಲ್ಲಿಂದ ಇಲ್ಲಿಗೆ ಎಷ್ಟಕ್ಕೆ ಇಡಬೇಕು, ಎಷ್ಟು ದೂರದಲ್ಲಿ ಇಡಬೇಕು ಅಂದರೆ ಫಾರ್ ದಟ್ ನಮಗೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂತ ಹೇಳಿದ್ರೆ ಚೆಸ್ಟ್ ಡಿವೈಡೆಡ್ ಬೈ 10. ಚೆಸ್ಟ್ ಎಷ್ಟಿದೆ? 2.8 ಇದೆ, ಸಾರಿ 28 ಇದೆ. ಅದ್ರದ್ದು 10ನೇ ಒಂದು ಭಾಗ ಅಂದರೆ 2.8. ಅಂದರೆ ಸೆಂಟ್ರಿಂದ ನಮಗೆ ಇಲ್ಲಿ ನೋಡಿ, ಈ ಸೆಂಟರಿಂದ ಡಾಟ್ ಎಲ್ಲಿ ಬರಬೇಕು, ಈ ಜಾಗ ಇದೆ ಅಲ್ವಾ, ಎಲ್ಲಿ ಬರಬೇಕು ಅನ್ನೋ ಪರ್ಟಿಕ್ಯುಲರ್ ಡಾಟ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅದು ಎಲ್ಲಿ ಬರಬೇಕಪ್ಪ, ಫಾರ್ಮುಲಾ ಏನು, ಎಲ್ಲಿ ಬರಬೇಕು ಅನ್ನೋದಕ್ಕೆ ಅಂದರೆ ಎದೆ ಸುತ್ತಳತೆನ 10ರಿಂದ ಭಾಗಿಸಿದಾಗ ನಮ್ಗೆ ಏನು ಬರುತ್ತೆ ಆ ಅಳತೆ ಇದು. ಓಕೆನಾ? ಎಲ್ಲಿ ಬೇಕಲ್ಲಿ ನಾವು ಇಡೋಕ್ಕೆ ಆಗೋದಿಲ್ಲ. ಸೊ ಫಾರ್ಮುಲಾ ಪ್ರಕಾರ ನೀಟಾಗಿ ನಾವು ಇಟ್ಟರೆ ನಮಗೆ ವಿಲ್ ಗೆಟ್ ಎಕ್ಸಾಕ್ಟ್ ಫಿಟ್ಟಿಂಗ್. ಓಕೆನಾ? ನೋಡಿ 2.8 ಇಲ್ಲಿ ಬರುತ್ತೆ. ನಾನು ಇಲ್ಲಿ ಮಾರ್ಕ್ ಮಾಡಿದೆ. ದಿಸ್ ಈಸ್ ಡಾಟ್ ಪ್ಲೇಸ್ಮೆಂಟ್. ಉದ್ದ ಎಷ್ಟು ತೊಗೋತೀವಿ ಅಂತ ಹೇಳಿದ್ರೆ ಈ ಅಳತೆಗೆ ಕೆಳಗಡೆ ನಾವು 1/2 ಇಂಚ್ ಸ್ಟಿಚಿಂಗ್ ಹೀಗಿದೆ. ಸೊ ಇಲ್ಲಿ ನಾನು 3.5 ಇಂಚು 3.5 ರೆಡಿ, 3 ಇಂಚು ಪ್ಲಸ್ ಅರ್ಧ ಸ್ಟಿಚಿಂಗಿಗೆ ಸೊ ಮಾರ್ಕ್ ಮಾಡಿದೆ. ಸೊ ಈ ಕಡೆ ಈ ಡಾಟಿನ ಪ್ಲೇಸ್ಮೆಂಟಿಂದ ಈ ಕಡೆನೂ ಅರ್ಧ ಇಂಚು, ಈ ಕಡೆನೂ ಅರ್ಧ ಇಂಚು ಡಾಟ್ ಹೊಲಿಲಿಕ್ಕೆ ಬೇಕಲ್ವ ನಮಗೆ, ಆ 1/2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಹೀಗೆ. ಆ್ಯಂಡ್ ದೆನ್ ಡ್ರಾ ಡಾಟ್ ಲೆಗ್ಸ್, ಹೀಗೆ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಅರ್ಥ ಆಗಿದೆ ಅಲ್ವಾ ಫ್ರೆಂಡ್ಸ್? ದಿಸ್ ಈಸ್ ಮೈ ಬ್ಯಾಕ್ ಪಾರ್ಟ್ ಇಂದು ಡಾಟ್. ಓಕೆ. ಸೊ ಕತ್ತಿನ ಅಗಲ ಎಷ್ಟು ತೊಗೋತೀವಪ್ಪ ಅಂತ ಹೇಳಿದ್ರೆ ಇದು ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ಸೊ ಇದೆಷ್ಟಿದೆ ನೋಡಿ 4.5. ಸೊ ಇದ್ರದ್ದು ನಾನು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ 2 ಇಂಚ್ ತೊಗೋತೀನಿ. ಕತ್ತಿನ ಅಗಲ 2 ಇಂಚಸ್. ಓಕೆ. ಸೊ ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ನೋಡಿ, ಬ್ಯಾಕ್ ನೆಕ್ ಟಿಪ್ಪು 9 ಇದೆ. ಸೊ ಐ ವಿಲ್ ಮಾರ್ಕ್ 9 ಇದೆ. ಕಾಣಿಸ್ತಾ ಇದೆಯಾ? ಇಲ್ಲೇ ತೋರಿಸ್ತೀನಿ. ಮೇಲ್ಗಡೆ 1/2 ಇಂಚ್ ಸ್ಟಿಚಿಂಗಿಗೆ ಹೋಗಬೇಕು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ 9.5. ಓಕೆನಾ? ಸೊ ಮೇಲೆ 2 ಇಂಚ್ ತೊಗೊಂಡಿರೋದು ಇಲ್ಲಿ ನಾವು 2.25 ಅಥವಾ 2.5 ಇಂಚ್ ತೊಗೊಳ್ಳೋಣ. 2.5ವರೆಗೂ ತೊಗೊಳ್ಳೋಣ. ಡ್ರಾ ಆ ಸ್ಟ್ರೇಟ್ ಲೈನ್ ಆ್ಯಂಡ್ ದೆನ್ ಗಿವ್ ಯೋರ್ ನಿಮಗೆ ಬೇಕಾಗಿರೋ ನೆಕ್ ಡಿಸೈನ್ಸ್ ಯಾವುದಾದ್ರೂ ಕೊಡಿ. ಓಕೆ, ಐ ವಿಲ್ ಗಿವ್ ಯರ್ ಸಿಂಪಲ್ ರೌಂಡ್ ನೆಕ್. ಓಕೆನಾ? ಶೋಲ್ಡರ್ ನಮ್ದು ಯಾವಾಗಲೂ ಸ್ಲ್ಯಾಂಟ್ ಆಗಿರುತ್ತೆ. ಎಲ್ಲರದ್ದು ಶೋಲ್ಡರ್ ಸ್ಟ್ರೇಟ್ ಇರಲ್ಲ. ಓಕೆನಾ? ಹೀಗೆ ಸ್ಟ್ರೇಟ್ ಇರಲ್ಲ, ಸ್ಲ್ಯಾಂಟ್ ಆಗಿರುತ್ತೆ. ಸೊ ಮೇಂಟೈನ್ ದ್ಯಾಟ್. ಅದು ನಮಗೆ ಬಾಡಿನಲ್ಲಿ ಫಿಟ್ಟಾಗಿ ಕೂರಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ಕೇರ್ 1/4 ಇಂಚ್ ಶೋಲ್ಡರ್ ಸ್ಲೋಪ್. ಓಕೆ, ಅದನ್ನು ಹೀಗೆ ಜಾಯಿನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಇದು 28 ಚೆಸ್ಟ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟಲ್ಲಿ, ಸೊ ದಿಸ್ ಈಸ್ ಮೈ ಬ್ಯಾಕ್ ಪಾರ್ಟ್. ಓಕೆ. ಸೊ ಇಲ್ಲಿ ನಾನು ಎಷ್ಟು ತೊಗೋಬೇಕು? 3/4 ಇಂಚು ತೊಗೋಬೇಕು. 3/4 ಡಯಾಗ್ನಲ್ಲಿ ನಾನು ಎಷ್ಟು ತೊಗೋಬೇಕು? 3/4 ಇಂಚ್. ಓಕೆನಾ? ಆ್ಯಂಡ್ ದೆನ್ ಗಿವ್ ಕರ್ವ್ ಶೇಪ್, ಆರ್ಮ್ ಹೋಲ್ ಶೇಪ್ನ ಕೊಡಿ. ಹೇಗೆ ಕೊಡ್ತೀರಿ? ಜಸ್ಟ್ ಮೆಷರ್, ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಿ, ಮಿಡ್ ಪಾಯಿಂಟ್ ತೊಗೊಳ್ಳಿ. ಓಕೆ, ಹೀಗೆ. ಆ್ಯಂಡ್ ದೆನ್ ಗಿವ್ ಆರ್ಮ್ ಹೋಲ್ ಶೇಪ್. ಲೈಕ್ ದಿಸ್. ಓಕೆನಾ? ಸೊ ಇದು ನನ್ನ ಬ್ಯಾಕ್ ಪಾರ್ಟು
ರೆಡಿಯಾಗಿದೆ, ಕಂಪ್ಲೀಟ್ ಆಗಿದೆ. ಸೊ ಇಷ್ಟು ಈಸಿ ಇದೆ ಅಲ್ವಾ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡೋದು. ಯಾವುದೇ ಅಳತೆಗಾಗಲಿ ಫ್ರೆಂಡ್ಸ್, ವಾಟ್ ಎವರ್ ದಟ್ ಚೆಸ್ಟ್ ಮೆಷರ್ ಯು ಹ್ಯಾವ್ ಟು ಫಾಲೋ. ನೀವೇನು ಫಾಲೋ ಮಾಡಬೇಕು ಅಂದರೆ ನಿಮ್ಮ ಎದೆ ಸುತ್ತಳತೆ ಎಷ್ಟಿದೆ, ನಿಮ್ಮ ಅಳತೆ ಎಷ್ಟಿದೆ, ಅದಕ್ಕೆ ಎಷ್ಟೆಷ್ಟು ಎಕ್ಸ್ಟ್ರಾ ಸೀಮ್ ಅಲೋಯನ್ಸ್ ಬೇಕು, ಅಗಲದಲ್ಲಾಗಲಿ ಉದ್ದದಲ್ಲಾಗಲಿ ಎಷ್ಟು ಬೇಕು ಅಂತ ನೀವು ಆ್ಯಡ್ ಮಾಡ್ಕೋತಾ ಹೋದರೆ ನಿಮ್ಮ ಪರ್ಸ್ನಲ್ ಚೆಸ್ಟ್ ಮೆಷರ್ಮೆಂಟ್ಗೆ ನೀವು ಆರಾಮಾಗಿ ಡ್ರಾಯಿಂಗ್ನ ಮಾಡ್ಕೋಬೋದು. ಓಕೆನಾ? ಸೊ ದಿಸ್ ಈಸ್ ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟ್ ಹೇಗಪ್ಪ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಫ್ರಂಟ್ ಪಾರ್ಟ್ದು ನಾನು ಮಾಡಿ ತೋರಿಸ್ತೀನಿ ಡ್ರಾಯಿಂಗ್ ಹೇಗೆ ಮಾಡೋದು ಅಂತ. ಸೊ ಬ್ಯಾಕ್ ಪಾರ್ಟಲ್ಲಿ ನಾವು ಏನೇನು ಅಳತೆ ತೊಗೊಂಡ್ವಿ ಉದ್ದದಲ್ಲಿ, ಅದೇ ಫ್ರಂಟ್ ಪಾರ್ಟಿಗೂ ಆಗಲ್ಲ, ಹೌದಾ? ಸೊ ಯಾಕಂತ ಹೇಳಿದ್ರೆ ಫ್ರಂಟ್ ಪಾರ್ಟಲ್ಲಿ ನಮಗೆ ಪಟ್ಟಿ ಬರುತ್ತೆ, ಸ್ಟಿಚಿಂಗಿಗೆ ಪಟ್ಟಿ ಉದ್ದ ಎಕ್ಸ್ಟ್ರಾ ಇರುತ್ತೆ. ಓಕೆನಾ? ಸೊ ಹಾಗಾಗಿ ನಮಗೆ ಉದ್ದದಲ್ಲಿ ನಾವು ಎಕ್ಸ್ಟ್ರಾ ತೊಗೋತೀವಿ. ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಲೆಂತ್ ಫ್ರಂಟಿಂದು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇವಾಗ. ಓಕೆನಾ? ಸೊ ರೆಡಿ ಉದ್ದ ಎಷ್ಟಿದೆ ನಮಗೆ 12.5 ಇದೆ. ಓಕೆ, ಫ್ರಂಟಲ್ಲಿ ಲೆಂತ್ ನಮಗೆ ಎಷ್ಟು ಬೇಕು ಅಂತ ನಾನು ಹೇಳ್ತಾ ಇರೋದು, ಫ್ರಂಟ್ ಲೆಂತ್ ಬ್ಲೌಸ್ದು. ಓಕೆನಾ? ಸೊ ರೆಡಿ 12.5 ಇದೆ. ಓಕೆ, ಅಷ್ಟೇ ತೊಗೊಳ್ಲಿಕ್ಕಾಗತ್ತಾ? ಆಗಲ್ಲ. ಎಷ್ಟು ತೊಗೋಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟು ತೊಗೊಂಡ್ವಿ, ಪೂರ್ತಿ ಉದ್ದ ಪ್ಲಸ್ 1 ಇಂಚ್ ಮಾತ್ರ ತೊಗೊಂಡ್ವಿ. ಇಲ್ಲ 1/2 ಇಂಚು, ಇಲ್ಲ 1/2 ಇಂಚ್ ಫಿನಿಶಿಂಗಿಗೆ. ಬಟ್ ಇಲ್ಲಿ ನಮ್ದು ಹಾಗಲ್ಲ. ಏನೇನು ಬರುತ್ತೆ, ಮೇಲ್ಗಡೆ 1/2 ಇಂಚು ಹೊಲಿಲಿಕ್ಕೆ ಹೋಗುತ್ತಾ? ಓಕೆನಾ? ಇಲ್ಲಿ ನಮಗೆ ಡಾಟ್ ಹೊಲಿಲಿಕ್ಕೆ 1/2 ಇಂಚ್ ಬೇಕಾ, ಪ್ಲಸ್ 1/2 ಇಂಚು. ಓಕೆ, ಈ ಪಟ್ಟಿ ಇದೆಯಲ್ಲ, ಪಟ್ಟಿನ ನಾವು ಇದು ಕಟ್ ಮಾಡಿ ಸಪ್ರೇಟ್ ಕಟ್ ಮಾಡಿ ಪಟ್ಟಿನ ಅಟ್ಯಾಚ್ ಮಾಡ್ತೀವಿ. ನಾನು ಹೇಳ್ತಾ ಇರೋದು ಪಟ್ಟಿ ಬ್ಲೌಸ್ ಹೊಲಿಬೇಕಾದ್ರೆ ಮಾತ್ರ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅಂತ. ಓಕೆನಾ? ಸೊ ಈ ಪಟ್ಟಿನ ನಿಮ್ಮ ಬಾಡಿದು ಮುಂಭಾಗದ ಜೊತೆಗೆ ಅಟ್ಯಾಚ್ ಮಾಡಲಿಕ್ಕೆ 1/2 ಇಂಚ್ ಬೇಕಾ, ಆ್ಯಂಡ್ ದೆನ್ ಪಟ್ಟಿ ಕೆಳಗಡೆ ಫಿನಿಷ್ ಮಾಡಲಿಕ್ಕೆ 1/2 ಇಂಚ್ ಬೇಕು. ಸೊ ಪಟ್ಟಿನ ಫಿನಿಷ್ ಮಾಡಲಿಕ್ಕೆ ನಮಗೆ 1 ಇಂಚ್ ಬೇಕು. ಓಕೆ, ಟೋಟಲಿ ಎಷ್ಟಾಯ್ತು ನಮಗೆ, ಅರ್ಧ ಪ್ಲಸ್ 1, ಟೋಟಲ್ ಎಕ್ಸ್ಟ್ರಾ ಎಷ್ಟಾಯಿತು, 2 ಇಂಚಸ್ ಎಕ್ಸ್ಟ್ರಾ. 12.5 ಪ್ಲಸ್ 2 ಇಂಚು 14.5 ನಮಗೆ ಎಕ್ಸ್ಟ್ರಾ ಉದ್ದ ಬೇಕು ಮುಂಭಾಗಕ್ಕೆ, ಇನ್ಕ್ಲೂಡಿಂಗ್ ನಾನು ಪಟ್ಟಿ ಸಮೇತ ಒಟ್ಟಿಗೆ ನಿಮಗೆ ಕಟ್ ಮಾಡಿಸ್ತಾ ಇರೋದ್ರಿಂದ ಇಷ್ಟು ಬೇಕು ನಮಗೆ. ಓಕೆನಾ? ಅರ್ಥ ಆಯ್ತಲ್ವ ಇದು ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಫ್ರೆಂಡ್ಸ್? ಸೊ ಡ್ರಾಯಿಂಗ್ ಶುರು ಮಾಡೋಣ. ಹಾಗಾದರೆ ನೋಡಿ, ಓಪನ್ ಸೈಡಲ್ಲಿ ಮಾಡ್ತಾಯಿದ್ದೀನಿ ನಾನು. ಓಕೆ, ಓಪನ್ ಸೈಡು ನನ್ನ ಎಡಕ್ಕಿದೆ, ಈ ಕಡೆ ಸೈಡ್ ಇದೆ. ಓಕೆನಾ? ಸೊ ಫಸ್ಟ್ ಎಷ್ಟು ಮಾರ್ಕ್ ಮಾಡೋಣ, ಎಷ್ಟು ಬಂತು ನೋಡು ನಮಗೆ, 14.5. ಓಕೆ, ಮೇಲಿಂದ ಮಾರ್ಕ್ ಮಾಡೋಣ. 12.5. ಓಕೆನಾ? ಸೊ ನಾನು ಇದೆಲ್ಲ ಇಟ್ಕೋತೀನಿ ನಿಮ್ಗೆ ಈಸಿಯಾಗಿ ಕಾಣಲಿ ಅಂಥೇಳಿ. ಸೊ ಕೆಳಗಡೆ ಒಂದು ಲೈನ್ ಹಾಕ್ಕೊಳ್ಳೋಣ. ಓಕೆ, ಸೊ ಭುಜ ಎಷ್ಟಿತ್ತು ನಮಗೆ ನೋಡಿ, ಇಲ್ಲಿ 9.5, 9 ಇದೆ. ಅದ್ರದ್ದು ಅರ್ಧ ಅಂದರೆ ನಾವು 4.5 ತೊಗೋಬೇಕು. ಅದಕ್ಕಿಂತ ಮುಂಚೆ ನಾವು ಫ್ರಂಟಲ್ಲಿ ಫ್ರಂಟ್ ಓಪನಿಂಗ್ ಇದ್ದಾಗ ಮುಂಭಾಗದಲ್ಲಿ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೊಲಿತೀವಿ. ಸೊ ಹಾಗಾಗಿ ಅದನ್ನು ಹೊಲಿಲಿಕ್ಕೆ ನಮಗೆ 1/2 ಇಂಚ್ ಮಾರ್ಜಿನ್ ಬೇಕು. ಆ 1/2 ಇಂಚನ್ನು ನಾವು ಫಸ್ಟ್ ಇಲ್ಲಿ ತೊಗೊಂಡ್ಬಿಡೋಣ. ಓಕೆನಾ? ಮೇಲೂ ಮತ್ತು ಕೆಳಗಡೆನೂ 1/2 ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ನೋಡಿ, ಸೈಡಲ್ಲಿ ನಮಗೆ ಎಷ್ಟು ಬೇಕು, 1/2 ಇಂಚು ಹೊಲಿಲಿಕ್ಕೆ ಬೇಕು. 1/2 ಇಂಚ್ ಬಿಟ್ಟು ನಾವು ಈ ಕಡೆ ಡ್ರಾಯಿಂಗ್ನ ಮಾಡ್ಕೊಡೋಣ. ಓಕೆನಾ? ಈವನ್ ನೀವು ಬಟ್ಟೆನಲ್ಲಿ ಮಾರ್ಕ್ ಮಾಡಬೇಕಾದ್ರೂ ಇದೇ ಪ್ರೊಸೀಜರೇ ಫಾಲೋ ಮಾಡಬೇಕು. ಓಕೆನಾ? ಸೊ ಈಗ ಭುಜದ ಅಳತೆ ಮಾರ್ಕ್ ಮಾಡೋಣ. ಭುಜ 9 ಇದೆ, ಅದ್ರದ್ದು 1/2 ಇಂಚ್ ಅಂದರೆ 4.5. ಓಕೆನಾ? ಸೊ ಕಂಕ್ಳು ಎಷ್ಟು ತೊಗೊಂಡ್ವಿ, ಸೇಮ್ ಭುಜ ಎಷ್ಟು ಇಟ್ಟಿರ್ತೀವಿ ಅದರಷ್ಟೇ ಕಂಕ್ಳು ಕೂಡ ತೊಗೊಂಡಿದ್ದೀನಿ. ಓಕೆನಾ? ಇಷ್ಟು ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟು ಇಲ್ಲಿ ಎದೆ ಸುತ್ತಳತೆ ಕಾಲು ಭಾಗ. ಓಕೆನಾ? ಸೊ ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟಿಟ್ವಿ, ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಳತೆ ಕಾಲು ಭಾಗ 1/2 ಇಂಚು ಈಸಿಗೆ ತೊಗೊಂಡ್ವಿ. ಬಟ್ ಇಲ್ಲಿ ಮುಂಭಾಗದಲ್ಲಿ ಹಾಗಲ್ಲ, ಯಾಕಂದರೆ ಇಲ್ಲಿ ನಮಗೆ ಒಂದು ಡಾಟ್ ಹೊಲಿಕ್ಕೆ ಬರುತ್ತೆ, ಅದಕ್ಕೆ ನಮಗೆ 1/2 ಇಂಚು ಹೊಲಿಲಿಕ್ಕೆ ಬೇಕು. ಸೊ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು, ಮುಂಭಾಗದಲ್ಲಿ ನಾವು ಈಸ್ ಅಂತ ತೊಗೊಳಲ್ಲ, ಇಲ್ಲಿ ಡಾಟ್ ಇರೋದ್ರಿಂದ ನಮಗೆ ಈಸ್ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಸೊ ಇಲ್ಲಿ ಎಷ್ಟಿದೆ, ಕಾಲು ಭಾಗ ಇದೆ, ಸುತ್ತಳತೆ ಕಾಲು ಭಾಗ ಪ್ಲಸ್ 1/2 ಇಂಚು ಡಾಟ್ ಹೊಲಿಯೋಕ್ಕೆ ಎಷ್ಟು ಮಾರ್ಕ್ ಮಾಡೋಣ, 7.5. ಓಕೆನಾ? ಸೊ ಎಕ್ಸ್ಟ್ರಾ ಇಲ್ಲಿ ಎಷ್ಟು ತೊಗೊಂಡಿದ್ವಿ ಬ್ಯಾಕ್ ಪಾರ್ಟಲ್ಲಿ,
2 ಇಂಚಸ್ಸು, ಆ 2 ಇಂಚೆ ಇಲ್ಲೂ ತೊಗೋಬೇಕು. ಸೊ ಇಲ್ಲಿ ನಾವು ಅಷ್ಟು ಮಾರ್ಕ್ ಮಾಡಿದ್ವಿ. ಓಕೆನಾ. ಸೊ ಕೆಳಗಡೆ ಎಷ್ಟು ಮಾರ್ಕ್ ಮಾಡಬೇಕು ಸೊಂಟದ ಸುತ್ತಳತೆಗೆ. ಸೊ ಫ್ರಂಟ್ ಪಾರ್ಟಲ್ಲಿ ನಾವೇನು ಮಾಡೋಣ, ಡಾಟು ಎಲ್ಲ ಹೊಲಿಯೋದ್ರಿಂದ ಮೇಲೆ ಎಷ್ಟು ತೊಗೊಂಡಿದ್ದೀವಿ ನೋಡಿ, ಎಷ್ಟು ತೊಗೊಂಡೆ ನಾನು ಇವಾಗ 9.5 ಕರೆಕ್ಟಾ. ಆ 9.5 ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಯಾಕೆ ಅಂತ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ವಿಲ್ ಡ್ರಾ ಸ್ಟ್ರೇಟ್ ಲೈನ್. ಓಕೆನಾ. ಸೊ ಮೇಲ್ಗಡೆ ನನಗೆ 1/2 ಇಂಚು ಸ್ಟಿಚಿಂಗಿಗೆ ನಾನು ಫಸ್ಟು ಮಾರ್ಕ್ ಮಾಡ್ಕೊಬಿಡ್ತೀನಿ. ಹೀಗೆ 1/2 ಇಂಚು ನಂದು ಶೋಲ್ಡರ್ ಜಾಯಿನ್ ಮಾಡಲಿಕ್ಕೆ ಏನು ತೊಗೊಂಡಿನಿ ಅದು. ಯಾಕೆ ಇದನ್ನು ಮಾರ್ಕ್ ಮಾಡ್ತೀಯಾರಿ ಇವರು, ಇಲ್ಲಿ ಮಾಡಲಿಲ್ವಲ್ಲ ಅಂತ ಅನ್ಕೋಬೋದು ನೀವು. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅಂತ. ನೆಕ್ಸ್ಟ್ ಇವಾಗ ನಮಗೇನಪ್ಪ ಬೇಕಿರೋದು, ಕತ್ತಿನ ಅಗಲ ಮಾರ್ಕ್ ಮಾಡೋಣ. 2 ಇಂಚು. ಓಕೆ. ಡೀಪ್ ಎಷ್ಟು ಫ್ರಂಟಿಂದ ನೋಡಿ 6 ಇಂಚಿದೆ. ಫ್ರಂಟ್ ಡೀಪು 6 ಇಂಚಸ್. ಸೊ ಮೇಲಿಂದ ನಾನು 1/2 ಇಂಚು ಸ್ಟಿಚಿಂಗ್ ಹೀಗಿದೆ. ಸೊ ಹಾಗಾಗಿ 6.5 ಮಾರ್ಕ್ ಮಾಡ್ತೀನಿ. ಎರಡು ಲೈನ್ ಜಾಯಿನ್ ಮಾಡಿ ಗಿವ್ ಅ ಡಿಸೈರ್ಡ್ ನೆಕ್ ಶೇಪ್. ಓಕೆ. ನಿಮ್ಗೆ ಯಾವ ನೆಕ್ ಶೇಪ್ ಬೇಕು ಅದು ನೀಟಾಗಿ ಶೇಪ್ಸ್ ಕೊಡಿ. ಓಕೆನಾ. ಹೋಪ್ ಇದಿಷ್ಟು ಅರ್ಥ ಆಗಿದೆ ಅಲ್ವಾ. ಸೊ ಈಗ ನಾವೇನು ಮಾಡೋಣ, ಆರ್ಮ್ ಹೋಲ್ ಶೇಪ್ಸ್ನು ಕೊಡೋಣ. ಆಮೇಲೆ ಇಲ್ಲೆಲ್ಲನೂ ಡಾಟ್ ಇದೆಲ್ಲ ಹೇಗೆ ಡಾಟ್ ಶೇಪ್ಸ್ ಎಲ್ಲ ಹೇಗೆ ಕೊಡಬೇಕು ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಕ್ಲಿನ್ ಶೇಪು ಎದೆ ಸುತ್ತಳತೆ 28 ಆಗಿರೋದ್ರಿಂದ ನೋಡಿ, 28 ಎದೆ ಸುತ್ತಳತೆ ಆಗಿರೋದ್ರಿಂದ ಒಳಗಡೆ ನಾವು 1/2 ಇಂಚ್ ತೊಗೊಳ್ಳೋಣ. 1/2 ಇಂಚು ಇದನ್ನು ಜಾಯಿನ್ ಮಾಡಿ ಮೇಲೆ. ಓಕೆನಾ. ಇಲ್ಲಿಂದ ಈ ಪಾಯಿಂಟಿಂದ ಡಯಾಗ್ನಲಿ 3/4 ಇಂಚ್ ಮಾರ್ಕ್ ಮಾಡಿ. ಯಾಕೆ, ಎದೆ ಸುತ್ತಳತೆ ಚಿಕ್ಕದಾಗಿರೋದ್ರಿಂದ ಇದು ನಾವಿಲ್ಲಿ 3/4 ಇಂಚ್ ಅಷ್ಟೇ ಮಾರ್ಕ್ ಮಾಡಬೇಕು. ಜಾಸ್ತಿ ತೊಗೊಂಡ್ರೆ ನಿಮಗೆ ಎಕ್ಸ್ಟ್ರಾ ರಿಂಕಲ್ಸ್ ಥರ ಬರುತ್ತೆ. ಓಕೆನಾ. ಸೊ ಇಲ್ಲಿ ಏನು ಮಾಡೋಣ, ನಾವೀಗ 1/4 ಇಂಚಷ್ಟು ಶೋಲ್ಡರ್ ಸ್ಲೋಪ್ ತೆಕ್ಕೊಳ್ಳೋಣ. ಇದನ್ನು ಅಳತೆ ಮಾಡಿ ಎಷ್ಟು ಬರುತ್ತೆ ನೋಡಿ, ಇದ್ರದ್ದು ಮಿಡ್ ಪಾಯಿಂಟ್ ತೊಗೊಳ್ಳಿ. ಓಕೆ. ಇಲ್ಲಿಂದ ಇವಾಗ ಶೇಪ್ಸ್ ಕೊಡಿ. ಓಕೆ. ಆರ್ಮ್ ಹೋಲ್ ಶೇಪ್ ಮುಂಭಾಗ ನಾನು ಹೀಗೆ ಇಟ್ಕೋತೀನಿ. ಓಕೆ. ನೋಡಿ ಹೀಗೆ. ಓಕೆನಾ. ಸೊ ಇದಿಷ್ಟು ಅರ್ಥ ಆಗಿದೆ ಅಲ್ವಾ. ಇವಾಗ ನಾವೇನು ಮಾಡೋಣ, ಈ ಪಟ್ಟಿ ಶೇಪ್ ಕೊಡೋದನ್ನು ಮಾಡೋಣ. ಹೇಗೆ ನೋಡಿದ್ದೀರಾ ಅಲ್ವಾ, ಒಂದು ಕಡೆ ಪಟ್ಟಿದು ಹೈಟ್ ಜಾಸ್ತಿ ಇರುತ್ತೆ, ಇನ್ನೊಂದು ಕಡೆ ಪಟ್ಟಿದು ಹೈಟ್ ಕಡಿಮೆ ಇರುತ್ತೆ. ಓಕೆನಾ. ಯಾಕೆ ಆ ಥರ ಅಂತ ಹೇಳಿದ್ರೆ, ಸೊ ನಮ್ಮದು ಇಲ್ಲಿ ಬಸ್ಟ್ ಪಾಯಿಂಟ್ ಬರುತ್ತೆ. ಬ್ರೆಸ್ಟ್ ಶೇಪ್ ಹೀಗಿರೋದ್ರಿಂದ ನಮಗೆ ಈ ಬ್ರೆಸ್ಟ್ ಶೇಪ್ ಹೀಗಿರುತ್ತೆ, ಹೌದಾ. ಸೊ ಹೇಗಿರುತ್ತೆ, ರೌಂಡ್ ಥರ ಇರುತ್ತೆ, ಫ್ಲ್ಯಾಟ್ ಇರಲ್ಲ. ಸೊ ಟು ಗಿವ್ ಅ ಪ್ರಾಪರ್ ಫಿಟ್ಟಿಂಗ್ ನಾವೇನು ಮಾಡಬೇಕು, ಸ್ಟ್ರೇಟ್ ಶೇಪ್ ಕೊಡೋಕ್ಕಾಗಲ್ಲ. ಅದು ನಾವು ಇಲ್ಲಿ ಬ್ರೆಸ್ಟ್ ಕ್ಲೀನಾಗಿ ಕೆಳಗಡೆ ಕೂತ್ಕೊಳ್ಳೋದು. ಪಟ್ಟಿ ಎಲ್ಲಿ ಬರುತ್ತೆ ಹೇಳಿ, ನಮ್ಮದು ನಮ್ಮ ಚೆಸ್ಟ್ನ ಕೆಳಗಡೆ ಬರುತ್ತೆ. ಬ್ರೆಸ್ಟ್ನ ಕೆಳಗಡೆ ಬರುತ್ತೆ ಪಟ್ಟಿ. ಯಾಕೆ ಕೆಳಗಡೆ ಬರುತ್ತೆ, ಮೇಲೆ ಬರಲ್ಲ? ಯಾಕೆ ಕೆಳಗಡೆ ಅಂದರೆ ಟು ಗಿವ್ ಪ್ರಾಪರ್ ಫಿಟ್ಟಿಂಗ್ ಟು ದ ಬ್ರೆಸ್ಟ್. ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ಹೈಟ್ ಇರುತ್ತೆ, ಇನ್ನೊಂದು ಕಡೆ ಹೈಟ್ ಇರೋದಿಲ್ಲ ಪಟ್ಟಿ ಶೇಪು. ಸೊ ಹಾಗಾದರೆ ಈ ಪಟ್ಟಿ ಎಲ್ಲಿ ಬರಬೇಕು, ಈ ಡಾಟ್ಗಳೆಲ್ಲ ಎಲ್ಲಿ ಬರಬೇಕು ಅಂತ ತಿಳ್ಕೊಳ್ಳೋಣ. ಹಾಗಾದರೆ ನೋಡಿ, ಈ ಡಾಟ್ ಈ ಬಸ್ಟ್ ಪಾಯಿಂಟ್ ಅನ್ನೋದು ಎಲ್ಲಿ ಬರುತ್ತೆ, ಹೇಗೆ ಕಂಡುಹಿಡಿತೀರಾ ಅಂತ ಹೇಳಿದ್ರೆ, ಡಾಟ್ ಲೆಂತ್ ಅಂತ ಹೇಳ್ತೀವಿ ನಾವು. ಓಕೆ. ಹೇಗಪ್ಪ ಅಂತ ಹೇಳಿದ್ರೆ, ಚೆಸ್ಟ್ ಡಿವೈಡೆಡ್ ಬೈ 4 ಮೈನಸ್ 1 ಇಂಚ್ ಅಂತ, ಪ್ಲಸ್ 1 ಇಂಚ್. ಓಕೆ. ಎಷ್ಟು ಬರುತ್ತೆ, ಎದೆ ಸುತ್ತಳತೆ ಎಷ್ಟಿದೆ, 28 ಡಿವೈಡೆಡ್ ಬೈ 4 ಅಂದರೆ 4/7 ಪ್ಲಸ್ 1 ಇಂಚ್ ಅಂದರೆ 8 ಇಂಚ್ ಬರುತ್ತೆ. ಓಕೆನಾ. ಏನಕ್ಕಿದು ನಾನು ಹೇಳ್ತೀನಿ ನೋಡಿ, ಏನಕ್ಕೆ ಅಂಥೇಳಿ. ಮೇಲ್ಗಡೆಯಿಂದ 1/2 ಇಂಚ್ ಇದೆ. ಸೊ ಆ 1/2 ಇಂಚು ಸೇರಿಸ್ಕೊಂಡು ನಾನು ಇಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಬಂತು ನನಗೆ, 8 ಪ್ಲಸ್ 1/2 8.5. ಸೊ ಇಲ್ಲಿ ಬರ್ತಾ ಇದೆ. ಓಕೆನಾ.
ನೋಡಿ ಕಾಣಿಸ್ತಾ ಇದೆಯಾ, 8.5 ನನಗೆ ಇಲ್ಲಿ ಬರ್ತಾ ಇದೆ. ಸೊ ದಿಸ್ ಮೀನ್ಸ್ ದಿಸ್ ಈಸ್ ಮೈ ಬಸ್ಟ್ ಪಾಯಿಂಟ್. ಅಂದರೆ ನನ್ನ ಬಸ್ಟ್ ಪಾಯಿಂಟ್, ನನ್ನ ದೇಹದಲ್ಲಿ ನನ್ನ ಬಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ, 28 ಚೆಸ್ಟ್ ಮೆಜರ್ ಅವ್ರಿಗೆ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ 8.5. ಓಕೆನಾ. ಸೊ ಈ ಬೇಸ್ ಮೇಲೆ, ಈ ಅಳತೆಯಲ್ಲಿ ನಾನು ಇವಾಗ ಏನು ಮಾಡ್ತೀನಿ, ನನ್ನ ಈ ಎಲ್ಲ ಡಾಟ್ಗಳನ್ನ ಹೊಲಿತಾ ಹೋಗ್ತೀನಿ. ಓಕೆ, ಈ ಎಲ್ಲ ಡಾಟ್ಗಳು ಎಲ್ಲೆಲ್ಲಿ ಬರಬೇಕು ಎಕ್ಸಾಕ್ಟಾಗಿ, ಸುಮ್ಮನೆ ರ್ಯಾಂಡಮಾಗಿ ನಾವು ಎಲ್ಲಿ ಬೇಕಲ್ಲಿ ನಾವು ಡಾಟ್ನ ಹೊಲಿಲಿಕ್ಕಾಗಲ್ಲ. ಹಾಗೆ ಹೊಲಿದ್ವಿ ಅಂದರೆ ನಮಗೆ ಫಿಟ್ಟಿಂಗು ಬರೋಲ್ಲ ಫ್ರೆಂಡ್ಸ್. ಓಕೆನಾ. ಪ್ರಾಪರ್ ಪ್ಲೇಸ್ಮೆಂಟ್ ಗೊತ್ತಿದ್ರೆ ಮಾತ್ರ, ಡಾಟ್ ಪ್ಲೇಸ್ಮೆಂಟ್ಸ್ ಇಲ್ಲಿ ಎಲ್ಲಿ ಬರಬೇಕು, ಸೆಂಟ್ರ್ ಫ್ರಂಟಲ್ಲಿ ಎಲ್ಲಿ ಬರಬೇಕು, ಇದು ಎಲ್ಲಿ ಬರಬೇಕು, ಸೈಡಲ್ಲಿ ಎಲ್ಲಿ ಬರಬೇಕು ಅಂತ ನಮಗೆ ಗೊತ್ತಿರಬೇಕು. ಓಕೆನಾ. ಸೊ ಇವಾಗ ಏನು ಮಾಡೋಣ, ನಾವು ಪಟ್ಟಿ ಇದು ಇವಾಗ ಡಾಟ್ ಪ್ಲೇಸ್ಮೆಂಟ್ ಅಂತ ಗೊತ್ತಾಯಿತು. ಬ್ರೆಸ್ಟ್ ಲೆಂತ್ ಅಂತ ಬರುತ್ತೆ. ಓಕೆನಾ. ಬ್ರೆಸ್ಟ್ ಲೆಂತ್ ಅಂದರೆ ನಿಮ್ಮ ಈ ಬ್ರೆಸ್ಟ್ ಹಿಂಗೆ ಕವರ್ ಆಗುತ್ತಲ್ವ, ಮೇಲಿಂದ ಇಲ್ಲಿಗೆ ನೋಡಿದಾಗ ನಮಗೆ ಮೆಷರ್ ಮಾಡಿದಾಗ ಬ್ರೆಸ್ಟ್ ಪ್ರಾಮಿನೆಂಟ್ ಶೇಪಿಂದ ಹಿಂಗೆ ಅಳತೆ ತೊಗೊಂಡಾಗ ಮೇಲಿಂದ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಅಥವಾ ನೀವೇನು ಮಾಡಿ ಈಸಿಯಾಗಿ ಅಂದರೆ ನಿಮ್ಮ ಬ್ಲೌಸಲ್ಲಿ ಈ ಪಟ್ಟಿ ಲೆಂತ್ ಎಷ್ಟಿರುತ್ತೆ ನೋಡ್ಕೊಳ್ಳಿ. ಓಕೆನಾ. ಅದ್ರ ಪ್ರಕಾರ ಇಟ್ಕೋತಾ ಹೋಗೋಣ. ಸಾಮಾನ್ಯ ಏನಿರುತ್ತೆ, ಒಂದು ಸೈಡ್ 2.5 ಇರುತ್ತೆ, ಇನ್ನೊಂದು ಸೈಡ್ 2 ಇಂಚ್ ಇರುತ್ತೆ. ಸೊ ಹಾಗಾಗಿ ಈ ಕಡೆ ಸೈಡ್ ಏನು ಮಾಡೋಣ, ನಾವು 2.5 ಇದ್ದರೆ, ಇಫ್ ದ ಪಟ್ಟಿ ಲೆಂತ್ ಇಸ್ 2.5 ಇದ್ದರೆ ಪ್ಲಸ್ 1 ಇಂಚು ಸ್ಟಿಚಿಂಗಿಗೆ ತೊಗೋಬೇಕು. ಎಷ್ಟಾಯಿತು, 3.5 ಆಯಿತು. ಓಕೆನಾ. ಈ ಕಡೆ 2 ಇಂಚ್ ಇದ್ದರೆ 2 + 1 ಇಂಚು ಎಷ್ಟಾಯಿತು, 3 ಇಂಚ್ ಆಯಿತು. ಓಕೆನಾ. ಸೊ ಇಲ್ಲಿಂದ ನಾನು ಏನು ಮಾಡ್ತೀನಿ ಇವಾಗ ನೋಡಿ, 3.5 ಇಂಚ್ ಮಾರ್ಕ್ ಮಾಡ್ತೀನಿ, ಇಲ್ಲಿಂದ 3 ಇಂಚ್ ಮಾರ್ಕ್ ಮಾಡ್ತೀನಿ. ಓಕೆನಾ. ಇಷ್ಟು ಗೊತ್ತಾಗಿದೆ ಅಲ್ವಾ ಫ್ರೆಂಡ್ಸ್. ಸೊ ಈಗೇನು ಮಾಡೋಣ, ನಾವು ಇಲ್ಲಿಂದ ಇಲ್ಲಿಗೆ ಒಂದು ಹಿಂಗೆ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಥರ ಲೈಟಾಗಿ ಡ್ರಾ ಮಾಡ್ಕೊಳ್ಳಿ ಇದು. ಓಕೆ. ಸೊ ಈಗೇನು ಮಾಡೋಣ, ನಾನು ಅವಾಗಲೇ ಹೇಳಿದ್ದೆ ಅಲ್ಲ, ಬಸ್ಟ್ ಪ್ಲೇಸ್ಮೆಂಟ್ ಎಲ್ಲಿ ಬರುತ್ತೆ, ಡಾಟ್ ಪ್ಲೇಸ್ಮೆಂಟ್ ಅಂತ 2.8. ಈ ಅರ್ಧ ಇಂಚ್ ಬಿಡಿ, 2.8 ಎಲ್ಲಿ ಬರುತ್ತೆ ನೋಡಿ, ನೋಡಿ ಇಲ್ಲಿ ಬರ್ತಾ ಇದೆ ಅಲ್ವಾ. ಅಂದರೆ ನೋಡಿ ಕರೆಕ್ಟಾಗಿದೆ, ನೇರ ಇದೆ ನಮಗೆ 2.8. ಓಕೆನಾ. ಸೊ ಇಲ್ಲಿಂದ ಇವಾಗ ಡಾಟಿನ ಉದ್ದ ಎಷ್ಟಪ್ಪ ಇರಬೇಕು ನಮಗೆ ಅಂದರೆ, ಇದೆಷ್ಟಿದೆ ಅಷ್ಟುದ್ದ ನಾವು ತೊಗೊಳಕ್ಕಾಗಲ್ಲ. ಆಗುತ್ತಾ? ಇಲ್ಲ, ತೊಗೊಳಕ್ಕಾಗಲ್ಲ. ತಗೊಂಡ್ರೆ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರೋಲ್ಲ. ಸೊ ಎಷ್ಟು ತೊಗೋಬೇಕಪ್ಪ, ಇಲ್ಲಿಂದ ಇಲ್ಲಿಗೆ ನಾವು 1.5 ಇಂಚು ತೊಗೋಬೇಕು. ಎಷ್ಟು? 1.5 ಇಂಚ್. ಓಕೆ. ಅಗಲ ಎಷ್ಟು ತೊಗೋಬೇಕು, ದಿಸ್ ಇಸ್ ಸ್ಮಾಲ್ ಸೈಜ್, ತುಂಬ ಚಿಕ್ಕ ಸೈಜ್ ಆಗಿರೋದ್ರಿಂದ ನಾವು ಅಗಲ ಬಂದು ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ತೊಗೋಬೇಕು. ಎಷ್ಟು? 3/4 ಇಂಚ್. ಓಕೆ. ಆನಂತರ ಇದನ್ನು ಡ್ರಾ ಮಾಡೋಣ. ಓಕೆನಾ. ಇಷ್ಟು ಅರ್ಥ ಆಯ್ತಲ್ವ ಫ್ರೆಂಡ್ಸ್. ನೋಡಿ ಇವಾಗ ಇಲ್ಲಿ ಇದು ಪಟ್ಟಿ ಶೇಪ್ಗೆ ಹೀಗೆ ಜಾಯಿನ್ ಇದನ್ನು. ಓಕೆನಾ. ಇಲ್ಲಿ ಇವಾಗ ಸೆಂಟರ್ ಫ್ರಂಟ್ ಈ ಡಾಟ್ ಇದೆಯಲ್ಲ, ಸೊ ಇದನ್ನು ಸಾಮಾನ್ಯ ಏನು ಮಾಡ್ತಾರೆ, ಈ ಅಳತೆ ನೋಡ್ತೀವಿ ಹೀಗೆ. ಸೊ ಎಷ್ಟಿದೆ, ಇಲ್ಲಿ 4.5 ಇದೆ, ಅದ್ರ ಕಾಲು ಭಾಗ ಮಿಡ್ ಪಾಯಿಂಟ್ ತೊಗೊಳ್ತೀವಿ. ಓಕೆನಾ. ಸೊ ಈ ಪಾಯಿಂಟಿಂದ, ಈ ಬಸ್ಟ್ ಪಾಯಿಂಟಿಂದ ನಾವು 1 ಇಂಚ್ ಬಿಟ್ಬಿಡೋಣ. 1 ಇಂಚ್ ಇಲ್ಲಿಂದ ಇಲ್ಲಿಗೆ. ಸೊ ಎಷ್ಟು ಬರುತ್ತೋ ಅಷ್ಟುದ್ದನ್ನು ಇಟ್ಕೊಳ್ಳೋಣ. ಸಾಮಾನ್ಯ ಇಲ್ಲಿಂದ ಇಲ್ಲಿಗೆ 1.5 ಇಡಿ. ಓಕೆನಾ. ಸೊ ಆರ್ಮೋಲ್ ಇವಾಗ ಇಲ್ಲಿದೆ, ಈ ಪಾಯಿಂಟ್. ಓಕೆನಾ. ಇಲ್ಲಿದೆ ಅಲ್ಲ, ಈ ಪಾಯಿಂಟ್. ಇಲ್ಲಿಂದ ಹೀಗೆ ಇಟ್ಕೊಳ್ಳಿ, ಸ್ಟ್ರೇಟ್ ಲೈನು ಕಾಣಿಸ್ತಾ ಇದೆಯಾ, ಇಲ್ಲಿ ನೋಡಿ, ಹೀಗೆ ಇಟ್ಕೊಳ್ಳಿಂದ ಇಲ್ಲಿಗೆ 1.5 ಇಂಚ್ ಬಿಡಿ. ಎಷ್ಟುದ್ದ ಬರುತ್ತೋ ಅಷ್ಟುದ್ದನ್ನು ತಗೊಳ್ಳಿ. ಓಕೆ, ಗೊತ್ತಾಯ್ತಲ್ವಾ. ನೆಕ್ಸ್ಟು ಇಲ್ಲಿ ಈ ಅಳತೆಯವರಿಗೆ ನಮಗೇನು ಗೊತ್ತಾ, 28 ಚೆಸ್ಟ್ ಅವ್ರದ್ದು ಅಷ್ಟು ಅಂದರೆ ತುಂಬ ಸಿಂಪಲ್ಲಾಗಿರುತ್ತೆ. ಚೆಸ್ಟ್ ಮೆಜರ್ ತುಂಬ ಚಿಕ್ಕದು ಇಲ್ಲಿ. ಸೊ ಹಾಗಾಗಿ ನಮಗೆ ಸೈಡ್ ಡಾಟ್ನ ಅವಶ್ಯಕತೆ ಇಲ್ಲ, ಬೇಡ ನಮಗೆ ಸೈಡ್ ಡಾಟು. ಸೊ ಹಾಗಾಗಿ ಏನು ಮಾಡೋಣ, ಇಲ್ಲಿ ನಾವು ಮೇಲ್ಗಡೆ ಒಂದು ಅರ್ಧ ಇಂಚ್ ಹೀಗೆ ತೊಗೊಳ್ಳೋಣ. ಅದನ್ನು ನಾವು ಹೀಗೆ ಕರ್ವ್ ಶೇಪ್ ಕೊಡೋಣ. ಓಕೆ. ಇಲ್ಲಿ ಹೀಗೆ ಕರ್ವ್ ಶೇಪ್ ಕೊಡೋಣ. ಓಕೆನಾ. ಈ ಥರ ಕೊಟ್ಟರೆ ನಮಗೆ ಫ್ರಂಟ್ ಪಾರ್ಟಿಂದು ಡ್ರಾಯಿಂಗು ನಮ್ಮದು ಫುಲ್ಲು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಓಕೆನಾ ಫ್ರೆಂಡ್ಸ್. ನೋಡಿ ಇಲ್ಲಿ ಯಾವಾಗ ಪಟ್ಟಿ ಬರುತ್ತೆ ಅಂತ ಹೇಳಿದ್ರೆ, ಸಾರಿ ಡಾಟ್ ಇಲ್ಲಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಬ್ರೆಸ್ಟ್ ಸೈಜು ನಮಗೆ 30
2 ನಂತರ 32, 34, 36 ಹಾಗೆ. ಸೊ ಈ ಸೈಜಿಂದ ನಮಗೆ ನೆಕ್ಸ್ಟು ಡಾಟ್ನ ನಾವು ಇಲ್ಲಿ ಈ ಡಾಟ್ನ ಹೊಲಿತಾ ಹೋಗಿದ್ರೆ ನಮಗೆ ಫಿಟ್ಟಿಂಗು ಕರೆಕ್ಟಾಗಿ ಚೆನ್ನಾಗಿ ಫಿಟ್ ಬರುತ್ತೆ. ಈ ಸೈಜಿಗೆಲ್ಲ ಈ ಸೈಜು ಆ್ಯಂಡ್ ದೆನ್ 28, 30 ಅದಕ್ಕೆಲ್ಲನೂ ನಮಗೆ ಈ ಡಾಟು ಬೇಡ, ಅವಶ್ಯಕತೆ ಇರೋಲ್ಲ. ಅದ್ರ ಬದಲು ನಾವೇನು ಮಾಡೋಣ, ಈ ಶೇಪ್ನ ಕೊಟ್ಬಿಟ್ಟು ಫಿನಿಶಿಂಗ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಹೇಳಿಲ್ಲ ಅಲ್ಲ, ಡಾಟಿಂದ ಅಗಲ ಬಂದು ಎರಡೂ ಕಡೆನೂ 1/4 ಇಂಚಸ್ಸು, ಇಲ್ಲೂ ಅಷ್ಟೇ 1/4. ಓಕೆನಾ, ಕ್ವಾರ್ಟರ್ ಇಂಚಸ್ಸು ನಾವು ಡಾಟಿನ ಅಗಲಕ್ಕೋಸ್ಕರ ತೊಗೋತೀವಿ. ಹೀಗೆ ಇದರಲ್ಲೂ ಅಷ್ಟೇ. ಓಕೆನಾ, ಓಕೆ. ಇದು ಇಲ್ಲಿ ಆಲ್ರೆಡಿ ಈ ಕಡೆ 3/4 ಇಂಚು, ಈ ಕಡೆ 3/4 ಇಂಚು ತೊಗೊಂಡಿದ್ದೀವಿ. ಸೊ 1.5. ಸೊ ನಿಮಗೆ ಇವಾಗ ಇಲ್ಲಿ ಎಷ್ಟು ಕಟ್ ಮಾಡಬೇಕಪ್ಪ ಗೊತ್ತಾಗಲ್ಲ ಅಂತ ಹೇಳಿದ್ರೆ, ಸೊ ಇಲ್ಲಿ 1.5 ತೊಗೊಂಡಿದ್ದೀವಿ. ಸೊ ಇಲ್ಲಿ ನಾವು ಎಷ್ಟು ತೊಗೋಬೇಕು ಅವಾಗ, ಇದು 1/2 ಇಂಚ್ ಬಿಟ್ಬಿಡಿ. ಸೊ ಚೆಸ್ಟ್ ವೇಸ್ಟ್ ರೌಂಡ್ ಎಷ್ಟು ನಮ್ಮದು ನೋಡಿ, ಸೊಂಟದ ಸುತ್ತಳತೆ 6 ಪ್ಲಸ್ ನಾವಿಲ್ಲಿ 1.5 ತೊಗೊಂಡಿದ್ದೀವಿ. 6 + 1.5 7.5 ಪ್ಲಸ್ 2 ಇಂಚು 9.5. ನಂದು ಆಲ್ರೆಡಿ ಕರೆಕ್ಟಾಗೇ ಇದೆ. ಸೊ ಏನಾಯಿತು, ದಿಸ್ ಈಸ್ ಮೈ ಸ್ಟಿಚಿಂಗ್ ಲೈನ್, ಇದು ನಂದು ಕಟ್ಟಿಂಗ್ ಲೈನ್. ಓಕೆನಾ, ಐ ಹೋಪ್ ಇದು ಅರ್ಥ ಆಗಿದೆ ಅಲ್ವಾ. ನೋಡಿ ಫ್ರೆಂಡ್ಸ್, ಈ ಬ್ಲೌಸ್ನ ಈ ಅಳತೆಗೆ ನಮಗೆ ಸ್ಲೀವ್ ಲೆಂತ್ ಬಂದು 4 ಇಂಚಸ್ ಇದೆ. ಅಂದರೆ ಸ್ಲೀವ್ ಲೆಂತ್ ಅಂದರೆ ಇಲ್ಲಿಂದ ಇಲ್ಲಿಗೆ ಸ್ಲೀವ್ ಲೆಂತ್ ಏನಿರುತ್ತೆ, ಶಾರ್ಟ್ ಸ್ಲೀವ್ ಇದು. ಓಕೆನಾ, 4 ಇಂಚಿದೆ. ತೋಳಿನ ಸುತ್ತಳತೆ 8 ಇಂಚಿದೆ. ಅಂದರೆ ತೋಳಿನ ಸುತ್ತಳತೆ ಅಂದರೆ ಇದು ಫುಲ್ಲು, ನಾವು ಹಿಂಗೆ ಫುಲ್ಲು ಒಂದು ರೌಂಡಿಂಗ್ ಅಳತೆ ಮಾಡಿದಾಗ ಎಷ್ಟಿರುತ್ತೆ ಅನ್ನೋದು ತೋಳಿನ ಸುತ್ತಳತೆ. ಯಾಕೆಂದರೆ 28 ಚೆಸ್ಟ್ ಮೆಜರ್ ಅವ್ರು ಅಂದರೆ ತುಂಬ ತಿನ್ನಾಗಿರ್ತಾರೆ, ತುಂಬ ತೆಳ್ಳ ಇರ್ತಾರೆ ಅಲ್ವಾ. ಸೊ ಅವ್ರಿಗೆ ಇಷ್ಟೇ ಬರುತ್ತೆ ತೋಳಿನ ಸುತ್ತಳತೆ. ಸೊ ಸ್ಲೀವ್ ಡ್ರಾಯಿಂಗ್ ಹೇಗೆ ಮಾಡೋದು ಹಾಗಾದರೆ ನೋಡ್ಕೊಳ್ಳಿ. ಫೋಲ್ಡಿಂಗ್ ಇದೆ, ಇಲ್ಲಿ ಓಪನ್ ಸೈಡ್ ಇದೆ. ಓಕೆನಾ, ಸೊ ಮೇಲ್ಗಡೆಯಿಂದ ಮಾರ್ಕ್ ಮಾಡೋಣ. ಎಷ್ಟು ಬೇಕಾಗುತ್ತೆ, ಎಷ್ಟು ತೊಗೋಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ತೋರಿಸ್ತೀನಿ ನೋಡಿ. ಸ್ಲೀವ್ ಲೆಂತು 4 ಇಂಚಿದೆ. ನಮಗೆ ಪ್ಲಸ್ ಎಕ್ಸ್ಟ್ರಾ ಎಷ್ಟಪ್ಪ ಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗೆಲ್ಲ ನಾವು ಹೊಲಿಯೋದು ಲೈನಿಂಗ್ ಬ್ಲೌಸೇ ಆಗಿರೋದ್ರಿಂದ ಪ್ಲಸ್ ಎಕ್ಸ್ಟ್ರಾ ಎಷ್ಟು ಬೇಕು, ಕೆಳಗಡೆ ಫಿನಿಶಿಂಗಿಗೆ 1/2 ಇಂಚು, ಈ ತೋಳನ್ನು ನಮ್ಮ ಬ್ಲೌಸ್ ಜೊತೆ ಅಟ್ಯಾಚ್ ಮಾಡೋದಕ್ಕೆ 1/2 ಇಂಚು, ಟೋಟಲಿ ಎಷ್ಟು 1 ಇಂಚ್ ಎಕ್ಸ್ಟ್ರಾ ಬೇಕು. ಸೊ 5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಎಷ್ಟು ಬೇಕು ನಮಗೆ ನೋಡಿ, ಮೇಲಿಂದ ನಾನು 5 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಓಕೆನಾ, ಸೊ ಒಂದು ರಫ್ ಆಗಿ ಇಲ್ಲಿ ಒಂದಿಷ್ಟು ಉದ್ದ ನಾನು ಲೈನ್ ಡ್ರಾ ಮಾಡ್ಕೋತೀನಿ ಹೀಗೆ. ಓಕೆ, ಐ ವಿಲ್ ಚೇಂಜ್ ದ ಪೆನ್ ಹೀಗೆ. ಓಕೆನಾ, ಸೊ ಇವಾಗ ಸ್ಲೀವ್ದು ಅಗಲ ಬೇಕಲ್ವ ನಮಗೆ, ತೋಳ್ದಿನ ಈ ಅಗಲ ಬೇಕು ಡ್ರಾಯಿಂಗ್ ಮಾಡೋದಕ್ಕೆ. ಹೌದಾ, ಎಷ್ಟಪ್ಪ ತೊಗೋತೀವಿ ಅಂತ ಹೇಳಿದ್ರೆ, ಚೆಸ್ಟ್ನ 1/4 ಭಾಗ ಎಷ್ಟು ಬರುತ್ತೆ ಅಷ್ಟು ತೊಗೋತೀವಿ, 7 ಇಂಚು. ಅಂದರೆ ಸ್ಲೀವ್ ವಿಡ್ತ್ ಅಂತ ಹೇಳ್ತೀವಿ. ಸ್ಲೀವ್ ವಿಡ್ತ್ ಎಷ್ಟು ಬೇಕು, ಚೆಸ್ಟ್ /4 ಎಷ್ಟು ಬರುತ್ತೆ, 28ರದ್ದು 1/4 ಭಾಗ 7 ಇಂಚು. ಸೊ ಈ 7 ಇಂಚು ಇನ್ಕ್ಲೂಡಿಂಗ್ ನಮ್ಮ ಇನ್ಲೇ ಒಳಗಡೆ ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ಲ ತೋಳಲ್ಲ, ಅದು ಸೇರಿ ನಾನು ಹೇಳ್ತಾ ಇರೋದು. ಓಕೆನಾ, ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಇವಾಗ 7 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡ್ತೀನಿ. ಕೆಳಗಡೆನೂ 7 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ, ಆಲ್ರೆಡಿ ಇದೆ ಇಲ್ಲಿ. ಸೊ ದೆನ್ ಡ್ರಾ ಅ ಸ್ಟ್ರೇಟ್ ಲೈನ್, ಈ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಇಷ್ಟು ಅರ್ಥ ಆಗಿದೆ ಅಲ್ವಾ. ಸೊ ಈಗೇನಪ್ಪ ಮಾಡೋಣ ಅಂದರೆ, ಈ ಶೇಪ್ ತೆಗಿಬೇಕು. ಹೌದಾ, ಸ್ಲೀವ್ ನೋಡಿರ್ತೀರ ಅಲ್ವಾ, ಇಲ್ಲಿ ಇದೆ ನೋಡಿ. ಈ ಶೇಪ್ ತೆಗಿಯೋಕ್ಕೆ ನಮಗೆ ಈ ಅಳತೆಗೂ ಈ ಅಳತೆಗೂ ಡಿಫ್ರೆನ್ಸ್ ಇರುತ್ತಲ್ವ, ಈ ಅಳತೆ ಆ್ಯಂಡ್ ದೆನ್ ಇಲ್ಲೂ ಇದು ಬೇರೆ. ಸೊ ಈ ಶೇಪ್ ಹೇಗೆ ಕೊಡ್ತೀವಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ಎದೆ ಸುತ್ತಳತೆಯ 12ನೇ 1 ಭಾಗ ತೊಗೋತೀವಿ. ಓಕೆ, ಚೆಸ್ಟ್ನ 12th ಮೆಷರ್ಮೆಂಟ್ ಎಷ್ಟು ಬರುತ್ತೆ, 28/12 ಅಂತ ಹೇಳಿದ್ರೆ ನಮಗೆ 2.333 ಬರ್ತಾ ಹೋಗುತ್ತೆ. ನಮ್ಮ ಸ್ಲೀವ್ ಕ್ಯಾಪ್ ಹೈಟ್ ಅಂತ ಹೇಳ್ತೀವಿ. ಓಕೆ, ಕ್ಯಾಪ್ ಹೈಟ್ ಇದನ್ನು ನಾವು ಹೇಳೋದು. ಹೇಗೆ ಕ್ಯಾಪ್ ಹೈಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಎದೆ ಸುತ್ತಳತೆ ಏನಿರುತ್ತೆ ನಮ್ಮದು ಚೆಸ್ಟ್ ಮೆಷರ್ನ 12ರಿಂದ ನಾವು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಅದು ನಮ್ಮ ಕ್ಯಾಪ್ ಹೈಟ್. ಓಕೆನಾ, ಸೊ ಅದೆಲ್ಲಿ ಮಾರ್ಕ್ ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ಡೌನ್. ಓಕೆ, ಎಷ್ಟು ಬಂತು ನಮಗೆ 2.333.
ಓಕೆ. ಸೊ ಬಾಡಿ ಪಾರ್ಟ್ನಲ್ಲಿ ನಾವು ಬ್ಯಾಕ್ ಪಾರ್ಟ್ ಇನ್ನು ನೋಡಿದ್ದೀರಿ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ತೊಗೊಂಡಿದ್ದೀವಿ, 2 ಇಂಚ್. ನಾವು ಸ್ಲೀವ್ ಇಲ್ಲೇ ಅಟ್ಯಾಚ್ ಮಾಡೋದು, ಹೌದಾ ಫ್ರೆಂಡ್ಸ್? ಸೊ ಇಲ್ಲಿ 2 ಇಂಚ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಸ್ಲೀವಲ್ಲೂ ನಮ್ಮದು ಬಟ್ಟೆ ಎಕ್ಸ್ಟ್ರಾ ಏನಿರುತ್ತೆ ಅದು 2 ಇಂಚೇ ಇರಬೇಕು. ಓಕೆ. ಸೊ ಫಸ್ಟ್ ಅದನ್ನು ನಾವು ಇಲ್ಲಿ 2 ಇಂಚ್ ಮಾರ್ಕ್ ಮಾಡ್ತೀನಿ, ಸ್ಟ್ರೇಟ್ ಲೈನ್ ಹಾಕ್ಕೊಂಡು. ಓಕೆ, ಹೀಗೆ. ಸೊ ಇದಿಷ್ಟು ಆದಮೇಲೆ ಕೆಳಗಡೆ ನಾನು ಮಾರ್ಕ್ ಮಾಡ್ತೀನಿ. ತೋಳಿನ ಸುತ್ತಳತೆ ಫುಲ್ ರೌಂಡು, ಈ ರೌಂಡ್ ಏನಿದೆ 8 ಇಂಚ್ ಇದೆ, ಇದಿಷ್ಟು. ಓಕೆನಾ? ಸೊ ಇದ್ರದ್ದು ಅರ್ಧ ತೊಗೋಬೇಕು. ಎಷ್ಟು ಅರ್ಧ? 8ರದ ಅರ್ಧ 4 ಇಂಚ್. ಓಕೆನಾ? ಸೊ ಇಲ್ಲೆಷ್ಟು ತೊಗೊಂಡೆ? 2 ಇಂಚು ಎಕ್ಸ್ಟ್ರಾ. ಸೊ ಪ್ಲಸ್ 2 ಇಂಚ್ ಅಂದರೆ 6 ಆಯಿತು. ಈ ಲೈನ್ನ ಜಾಯಿನ್ ಮಾಡ್ಕೊಳ್ಳೋಣ. ಇದು ನಂದು ಸ್ಟಿಚಿಂಗ್ ಲೈನ್. ಓಕೆನಾ? ಸೊ ಸ್ಟಿಚಿಂಗ್ ಲೈನ್ನ ನಾನೇನು ಮಾಡ್ತೀನಿ, ಡಾಟೆಡ್ ಲೈನಲ್ಲಿ ಹಾಕೋತೀನಿ. ಓಕೆ, ಹೀಗೆ. ಆನಂತರ ಇಲ್ಲಿ ಇವಾಗ ನಿಮಗೆ ಸ್ಲೀವ್ದು ಶೇಪ್ ಕೊಡೋದು ನಿಮಗೆ ಗೊತ್ತಿರಬೇಕು. ನೋಡಿ, ಇಲ್ಲಿಂದ ಕೆಲವ್ರು ಏನು ಮಾಡ್ತಾರೆ, ಹೀಗೆ ಶೇಪ್ ಕೊಟ್ಬಿಡ್ತಾರೆ, ಹಿಂಗೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ರಾಂಗ್. ಯಾಕೆ ಅಂತ ಹೇಳಿದ್ರೆ ಎಲ್ಲರದ್ದು ಶೋಲ್ಡರ್ ನೋಡಿರ್ತೀರಲ್ವ, ಇಲ್ಲಿ ನಮ್ಮ ಭುಜದ ಹತ್ರ ಹಿಂಗಿರಲ್ಲ, ಈ ಥರ ಇರುತ್ತೆ. ನಮಗೆ ಭುಜ ಸ್ಲೀವ್ ಹತ್ರ ಈ ಥರ ಶೇಪ್ ಇರುತ್ತೆ. ಸೊ ಸಮ್ ಪಾರ್ಟ್ ಆಫ್ ಅವರ್ ಶೋಲ್ಡರ್ ಇಲ್ಲಿ ಸ್ಲೀವ್ ಹತ್ರ ಫ್ಲ್ಯಾಟ್ ಇರುತ್ತೆ. ಸೊ ಈ ಫ್ಲ್ಯಾಟಿಗೆ ಪೋರ್ಷನ್ಗೆ ನಾವು ಅಷ್ಟು ಅಳತೆಯನ್ನು ಫ್ಲ್ಯಾಟಾಗೆ ತೊಗೋಬೇಕು. ಎಷ್ಟು? ಈ ಚಿಕ್ಕ ಅಳತೆಗೆ 28ಗೆ ವಿಲ್ ಟೇಕ್ ಹಿಯರ್ 3/4 ಇಂಚ್, 3/4 ಇಂಚ್ ತೊಗೊಳ್ಳೋಣ. ಓಕೆ, ಇಲ್ಲಿಂದ ಇಲ್ಲಿಗೆ 3/4 ಇಂಚ್. ಆನಂತರ ಈ ಪಾಯಿಂಟಿಗೆ ಇಲ್ಲಿಂದ ಜಾಯಿನ್ ಮಾಡಿ. ಓಕೆ, ನಾನು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನೋಡಿ ಹೀಗೆ. ಸೊ ನಾವು ಇವು ಮೆಷರ್ ಇದು ಎಷ್ಟಿದೆ ಅಳತೆ ಮಾಡಿ ನೋಡಿ. ಅದು ಅಳತೆ ಮಾಡಿದಾಗ ನಮಗೆ ಇವ್ರದ್ದು 9.5 ಇದೆ. ಓಕೆ, ಕಂಕ್ಲಿನ ರೌಂಡ್ ಎಷ್ಟು ಬರುತ್ತೆ? 9.5. ಇದು ಅಷ್ಟೇ ಬರುತ್ತೆ ನೋಡಿ ಇವಾಗ. ಸೊ 5 ಇದೆ, ಅದರದ್ದು ಅರ್ಧ 2.5. ಇಲ್ಲಿ ನಮಗೆ 1/2 ಇಂಚ್ ತೊಗೊಳ್ಳಿ. ಆ್ಯಂಡ್ ದೆನ್ ಇಲ್ಲೂ ಮಿಡ್ ಪಾಯಿಂಟ್ ತೊಗೊಂಡು 1/2 ಇಂಚ್ ತೊಗೊಳ್ಳಿ. ಹೇಗಪ್ಪ? ಫಸ್ಟು ಹೊರಗಡೆಯಿಂದ ಕೊಡೋಣ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಓಕೆ, ಹೀಗೆ ಇಷ್ಟೇ. ಓಕೆ, ಇದು ಬ್ಯಾಕ್ ಪಾರ್ಟ್, ಬ್ಯಾಕ್ ಆರ್ಮ್ ಹೋಲ್ ಶೇಪ್. ಫ್ರಂಟಿಂದ ಹೇಗೆ? ಇಲ್ಲಿಂದನೇ ಬನ್ನಿ, ಹೀಗೆ. ಓಕೆನಾ? ಇದು ಇಲ್ಲಿರೋದು ಬ್ಯಾಕ್ ಶೇಪು, ಇದು ನಮ್ಮದು ಫ್ರಂಟ್ ಶೇಪ್. ಓಕೆನಾ? ಇದು ನಮ್ಮ 28 ಚೆಸ್ಟ್ ಎದೆ ಸುತ್ತಳತೆಗೆ ಸ್ಲೀವ್ ಪ್ಯಾಟ್ರನ್ ಇದೆ. ಇದೇನಿದು? ಸ್ಲೀವ್. ಓಕೆ, ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ನಾನು ಇವಾಗ ಕಟ್ ಮಾಡಿ ನಿಮಗೆ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ ಎಲ್ಲನೂ ಕಟ್ ಮಾಡಿ ತೋರಿಸ್ತೀನಿ, ಹೇಗೆ ಬಂದಿದೆ ಅಂತ ತಿಳ್ಕೊಳ್ಳಿ. ಹೇಗೆ ಕಟ್ ಮಾಡೋದು ಹಾಗಾದರೆ? ದಿಸ್ ಇಸ್ ಮೈ ಫ್ರಂಟ್ ಪಾರ್ಟ್. ಯಾವ ಸೈಜಿಗೆ? ಚೆಸ್ಟ್ ಬಂದು 28 ಚೆಸ್ಟು. ದಿಸ್ ಇಸ್ ಫ್ರಂಟ್ ಪಾರ್ಟ್. ಚೆಸ್ಟು 28 ಇದು. ಓಕೆನಾ? ನೋಡಿ ಫ್ರೆಂಡ್ಸ್, ಇವಾಗ ಸ್ಲೀವ್ ಹೇಗೆ ಕಟ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಓಕೆ, ಹೀಗೆ ಇಟ್ಕೊಂಡು ಸೆಂಟರ್ ನಾಚ್ ಮಾಡಿ. ಫಸ್ಟು ಒಂದು ನಾಚ್ ಮಾಡಿ. ಓಕೆ,
ದೆನ್ ಇದು ಓಪನ್ ಮಾಡಿ ಹೀಗೆ ಈ ಶೇಪ್ನ ಕಟ್ ಮಾಡಿ. ಓಕೆ, ಮುಂಭಾಗದ ಶೇಪ್ನ, ಫ್ರಂಟ್ ಶೇಪ್ ಏನೇ ಓಕೆನಾ. ಎಲ್ಲ ಪಾರ್ಟು ಕಟ್ಟಾಗಿದೆ ನೋಡಿ. ದಿಸ್ ಇಸ್ ಬ್ಯಾಕ್ ಪಾರ್ಟ್ ಆ್ಯಂಡ್ ದಿಸ್ ಇಸ್ ಫ್ರಂಟ್ ಪಾರ್ಟ್. ಓಕೆ, ಆ್ಯಂಡ್ ದಿಸ್ ಇಸ್ ಸ್ಲೀವ್. ಸೊ ಚೆಸ್ಟ್ ಮೆಷರ್ನ 28 ಚೆಸ್ಟ್ ಮೆಷರ್ನ ಎಲ್ಲ ಪಾರ್ಟ್ಸು ನಾನು ನಿಮಗೆ ಕಟ್ ಮಾಡಿ ತೋರಿಸಿದ್ದೀನಿ. ಸೊ ಇದರಲ್ಲಿ ಏನೇ ಡೌಟ್ ಇದ್ದರೂ ದಯವಿಟ್ಟು ನನಗೆ ತಿಳಿಸಿ. ಐ ಹೋಪ್ ಇಷ್ಟು ಡೀಟೇಲಾಗಿ ಯಾರೂ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮಾಡಿ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲನೂ ವಿಡಿಯೋ ಶೇರ್ ಮಾಡಿ. ಓಕೆನಾ. ನೆಕ್ಸ್ಟು ಸೈಜಿಂದು ನಿಮಗೆ ಕಲಿಯೋಕ್ಕೆ ಇಷ್ಟ ಇದೆ, ಅಥವಾ ಬರೀ ಸ್ಲೀವ್ ಮಾತ್ರ ನೀಟಾಗಿ ಹೇಳ್ಕೊಡಿ ಮ್ಯಾಮ್, ಇನ್ನೊಂದು ಸರಿ ಬ್ರೀಫಾಗಿ ಎಲ್ಲ ಸೈಜಿಂದು ಹೇಗಪ್ಪ ಮಾಡೋದು ಅಂತ ಹೇಳಿ ಅನ್ನೋದಾದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಅದ್ರ ಪ್ರಕಾರ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗಾದರೆ ಬಾಯ್.